ನಮಸ್ಕಾರ ಕರುನಾಡು ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮೂರಲ್ಲಿ ಫುಲ್ ಗ್ರ್ಯಾಂಡ್ ಸಂಕ್ರಾಂತಿನ ಆಚರಿಸ್ತಾ ಇದೀವಿ. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಅದಕ್ಕೋಸ್ಕರ ಮೊದಲನೇದಾಗಿ ನೋಡಿ ನಮ್ಮ ಹೆಸರು ನಮ್ಮ ಬಾಲಾಜಿ ಸರ್. ನಮಸ್ಕಾರ, ಏನ್ ಸಮಾಚಾರ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ನೋಡಿ ನಮ್ಮ ಬಾಲಾಜಿ ಕರೋನಾ ರೆಡಿ ಮಾಡ್ಬಿಟ್ಟವನೆ. ಸೊ ಇದೇ ರೀತಿ ಇನ್ನ ಹೆಚ್ಚಿನ ಜನ ಫುಲ್ ಗ್ರ್ಯಾಂಡ್ ಆಗಿ ಮಾಡವ್ರೆ. ಬರ್ರಿ ಎಲ್ಲಾರು ಒಂದೊಂದು ನೋಡ್ಕೊಂಡ್ ಬರೋಣ. ನೋಡಿ ನಮ್ಮ ನಾಟಿ ಸಲ ಯಾವ್ದೋ ಇದು ಜರ್ಸಿ ಅಲ್ಲ, ನೋಡಿ ನಮ್ ಜರ್ಸಿ ಕಡೆಗೆ ಹೆಂಗ್ ಮಾಡ್ಬಿಟ್ಟವನೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಸೊ ಮೊದ್ಲಾದ್ರೆ ಫುಲ್ ನಾಟಿ ಹಸ್ಗಳು ಇದು, ಈಗಂತೂ ಹೇಳ್ಬೇಕಂದ್ರೆ ನಾಟಿ ಹಸ್ಗಳು ಕಮ್ಮಿ. HF ಜರ್ಸಿನೇ ಇರೋ ನಾಟಿ ಹಸ್ಗಳು ಅಲ್ಲವೇ. ನೋಡಿ ಫಸ್ಟ್ ಈ ಬೈಲಲ್ಲಿ ಅಜಯ್ ಮಾಡೋಕೆ ಜಾಗ ಇರ್ತಾ ಇರಲಿಲ್ಲ ನಮಗೆ, ಆದರೆ ಈಗ ಹುಡಿಕೊಂಡ್ರು ದನಗಳೇ ಇಲ್ಲ. ಸೊ ಅಲ್ಲಿ ಬರ್ರಪ್ಪ. ಸೊ ನೋಡಿ ಎಷ್ಟೊಂದು ಹಸ್ಗಳು ಹೆಂಗವೆ, ನಾಟಿ ಹಸ್ಗಳು. ಸೊ ಈಗ ಇಲ್ಲಿ ಸಂಕ್ರಾಂತಿ ಗುಡಿತವು ಪೂಜೆ ನಡೀತಾ ಇದೆ. ಕರ ಫುಲ್ ಗಾಣಗಾಬ್ರಿ ಆಯ್ತದಲ್ವ. ಮಹಾಪ್ರಭು ಈ ಕಡೆ ಹೊಸಿ ನೋಡಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಹಾಯ್ ನಮಸ್ಕಾರ. ಏನಲ್ಲಿ ಹಿಂಗ್ ಮಾಡಿ ಚೆನ್ನಾಗಿ ಮಾಡ್ಬೇಕು ತಾನೆ? ದೃಷ್ಟಿ ಆಯ್ತದೆ ಕಣ. ದೃಷ್ಟಿ ಆಗ್ಬಾರ್ದು ಅಂತಾನೆ ಚೆನ್ನಾಗಿ ಮಾಡ್ಬೇಕು. ಸ್ಮೈಲ್ ಸ್ಮೈಲ್. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ ರಾವಣ. ಸೊ ಇಲ್ಲಿ ನೋಡಿ ನಮ್ಮ ನಾಟೇಸ್ಗೆ ಇಲ್ಲಿ ಫುಲ್ ಗ್ರ್ಯಾಂಡ್ ಓಪನಿಂಗ್ ಇದೆ. ತಮ್ನೇಲ್ಗೆ ಆಗುತ್ತೆ ಕಣಿರೋ ಚೆನ್ನಾಗಿ ಬಂದ್ರೆ. ನಮ್ಮ ಹುಡುಗ ನಡ್ಕೊಂಡು ಹೋಗೋದ್ರೆ ಕಾಲು ಹಿಡ್ಕೊಂಡು ಹೊಸ್ಕೊಂಡು ಹೋಗ್ತಾವನೆ. ಕ್ಯಾಮ್ರಾ ಹಿಡ್ಕೊಂಡು ಲಾಗ್ ಮಾಡೋ ಅಂದ್ರೆ ನನ್ನ ಕ್ಯಾಮ್ರಾ ಹಿಡ್ಕೊಂಡು ಪೋಸ್ಟ್ ಕೊಡ್ತಾವನೆ. ಸೊ ಇಲ್ಲಿ ನೋಡಿ ತುಂಬಾ ನಾಟಿ ಎಸ್ಕೊಳ ಬರ್ಲಿ ಬರ. ನಾನಲ್ಲ ಸೊ ಇವ್ ನೋಡಿದಿರಲ್ಲ ನಮ್ಮೂರ್ ಕಳ್ಳ. ಹಾ ಮಹಾಪ್ರಭು ನೀವೇನ್ ಇಲ್ಲಿ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಮ್ಮ ಕ್ಯಾಮ್ರಾ ಮುಂದೆ ಬರೋ ಕಳ್ಸಿದಂತಹ ಗುಂಡವ್ರು ಇವತ್ತು ತಗ್ಲಾಕೊಂಡವ್ರೆ ನೋಡಿ. ಓ ಜನ ಫುಲ್ಲು ರೊಚ್ಕೆದ್ಬಿಟ್ಟೈತೆ ಇವತ್ತು. ನೋಡ್ಕೊಬಿಡಾಯ್ತು ಬಾರೋ. ಎಲ್ಲಿದ್ಲ? ಸೊ ಗೈಸ್ ನೋಡೋದ್ರಲ್ಲ ಯಾವ ರೀತಿ ಇತ್ತು ಅಂತ. ನೋಡಿ ಮೊದಲು ದನ ಹೆವಿ ಇದ್ದು, ಈಗಂತೂ ಫುಲ್ ಕಮ್ಮಿ ಆಗೋಗವ್ರೆ. ಸೊ ಅಲ್ಲಿ ಪೂಜೆ ಮಾಡಿ ಅನ್ನದ ಏನಂತಾರೆ ಅದಕ್ಕೆ, ನಮ್ಗೆ ಗೊತ್ತಿರೋದಷ್ಟೇ. ಪೂಜೆ ಮಾಡಿ ದನಗಳೆಲ್ಲ ಬಿಟ್ಮೇಲೆ ಮುಂದೆ ಅಲ್ಲಿ
ಬೆಂಕಿ ಹಾಯಿಸ್ತಾರೆ. ಬನ್ನಿ ಫಸ್ಟ್ ಹೋಗಿ ದಾಟ್ಬಿಡುವ ಮೊದಲನೇ ಕಿಚ್ಚು, ಇಲ್ಲಾಂದರೆ ಬೈಕಲ್ಲಿ ಹೋಗಿ ಇನ್ನೊಂದು ನೋಡೋಕ್ಕಾಗಲ್ಲ, ಎಲ್ಲ ಮಿಸ್ ಆಗೋಗುತ್ತೆ. ಸೊ ಇಲ್ಲಿಂದ ಪೈಪೋಟಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಂತಿದ್ದಾರಲ್ಲ 3 ಜನ, ಅವರು ಫಸ್ಟ್ ಹೋಗಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಸೊ ಈಗ ನೋಡಿ ಇಲ್ಲಿ ಫ್ರಂಟಲ್ಲಿ ಇರೋರು ಫಸ್ಟ್ ಹೋಗ್ಬೇಕು ಅಂತ ಪೈಪೋಟಿ ಬೀಳ್ತಾರೆ. ಸೊ ಫಸ್ಟ್ ಬಂದು ಯಾರು ಬೆಂಕಿ ಹಾಕ್ಸ್ತಾರೆ ಮುಂದೆ ನೋಡೋಣ. ಕ್ಯಾಲೆಂಡರ್ ಪ್ರಕಾರ ಮೊದಲನೇ ಹಬ್ಬ ಇದು 14ನೇ ತಾರೀಕು ನಡಿಬೇಕಾಯ್ತು. ಬಟ್ ನಮ್ಮೂರಲ್ಲಿ ಯಾವತ್ತು ಬಿದ್ರೂ ಮಾಡೋದು ಬುಧವಾರನೇ. ಒಂದು ವಾರ ಲೇಟಾಗಿ ಮಾಡ್ತಾ ಇದ್ವಿ. ನೋಡಿ ಇಲ್ಲಿ ಬಂದು ಅಲ್ಲಿ ಬೆಂಕಿ ಹಾರಕ್ಕೆ ರೆಡಿ ಆಗ್ತೈತೆ. ಈ ಸಲ ಕಮ್ಮಿ ಸೌದೆಗಳು ಹಾಕ್ಬಿಟ್ಟವ್ರೆ. ಈ ಸಲ ನಮ್ಮ ಹಸ್ಗಳಿಗಿಂತ ಮೇನ್ ನಮ್ಮ ಕುರುಗಳಿಗೆ ಜಾಸ್ತಿ ಆಡು ಮೇಕೆಗಳಿಗೆ ಫುಲ್ಲು ಗ್ರ್ಯಾಂಡ್ ರೆಡಿ ಮಾಡ್ಬಿಟ್ಟವ್ರೆ. ಇಲ್ಲಿ ಬೆಂಕಿ ಆಡ್ಸೋದಕ್ಕೂ ಒಂದು ವೈಜ್ಞಾನಿಕ ಕಾರಣ ಐತೆ. ಏನಪ್ಪಾ ಅಂದರೆ ಬೆಂಕಿ ಆಡ್ಸಿದ್ರೆ ಆ ಮೈಗಳಿರುವಂಥ ಹುಳ ಇವೆಲ್ಲ ಸತ್ತಾಗ್ತವೆ, ಉನ್ನಿ ಅವೆಲ್ಲ ಕಂಟ್ರೋಲ್ ಆಗ್ತವೆ ಅಂತ ವರ್ಷಕ್ಕೊಂದ್ಸಲಿ ಈ ಥರ ಹಬ್ಬನ ಆಚರಿಸ್ತೀವಿ ನಾವು. ಮೊದಲು ಫುಲ್ಲು ಚೆನ್ನಾಗಿರೋದು, ತುಂಬ ದನಗಳು ಹೆಚ್ಚು, ಬೆಳಗ್ಗೆ 1-1.5 ಅವರು ಫುಲ್ಲು ದಾಟೋದೇ ಆಗೋದು. ಆದರೆ ಈಗ ಸುಮಾರು ಒಂದು 100 ಹಸ ಇರ್ಬೋದು ಅಷ್ಟೇ. ಇನ್ನೇನು ಬೆಂಕಿ ಹಚ್ಚಿ ಆಡೋಕ್ಕೆ ಪೈಪೋಟಿ ಬೀಳ್ತಾರೆ. ಬರ್ರಿ ಹೋಗೋಣ. ಸೊ ಅಲ್ಲಿ ಈಗ ನಮ್ಮ ಚಂದಣ್ಣ ಬರ್ತಾವ್ರೆ. ಏನು ಸಮಾಚಾರ, ನೀವೇನಿಲ್ಲಿ? ಹಾಂ. ಸೊ ಅಲ್ಲಿ ಚಂಗ್ಳ ಪಂಗ್ಳ ಎಡ್ಸ್ತವ್ರೆ. ಇನ್ನೇನು ಬೆಂಕಿ ಹಚ್ಚುವ ಸಮಯ. ಬರ್ರಿ ಬರ್ರಿ ಬರ್ರಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಡಿ ನಡಿ ಹಾಂ ಓಡ್ತದೆ ಕ್ಯಾಮ್ರಾ ಇಟ್ಕೊಳ್ಳೋ.
ಸೊ ಎಲ್ಲ ದನಗಳು ಈಗ ದಾಟಿ ನಮ್ಮ ಊರ ಸಂಕ್ರಾಂತಿ ಹಬ್ಬ ಇಲ್ಲಿಗೆ ಮತ್ತೆ ಆಯಿತು. ನೋಡಿ ಎಲ್ಲ ಜನಗಳು ಅವರ ಮನೆಗಳಿಗೆ ಬಾಯ್ ಬಾಯ್ ಟಾಟಾ ಮಾಡ್ಕೊಂಡು ಹೋಗ್ತವೆ. ಕೊನೆಗೆ ದನ ಎಲ್ಲ ಆದಮೇಲೆ ಈಗ ಬೈಕು ಗೀಕೆಲ್ಲ ಆರಿಸ್ತವ್ರೆ. ಸೊ ಇಷ್ಟೇ ಈ ವಿಡಿಯೋನ ಇವತ್ತು ಏನು ಮಾಡ್ತೀವಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮನೆ ಕಡೆ ಹೋಗೋಣ. ಬನ್ನಿ ನಮ್ಮ ಹುಡುಗನ ಈಗ ಬೆಂಕಿ ಹಾರಿಸೋಣ.